ವೀಕ್ಷಕರೇ, ಇಂದು ಭಾರತ್ ಬಂದ್ ನಡೀತಾ ಇದೆ. ಕಾರ್ಮಿಕರೆಲ್ಲರೂ ಕೂಡ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಕೆ ಮುಂದಾಕಿದ್ದಾರೆ. ಇಂದೆಲ್ಲರೂ ಕೂಡ ಯಾರಾದರೂ ರಸ್ತೆಗೆ ಇಳಿಬೇಕು, ಬೇರೆ ಬೇರೆ ಕೆಲಸಕ್ಕೆ ಹೋಗಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು. ಯಾಕಂದ್ರೆ ಇವತ್ತು ಏನಿರುತ್ತೆ ಏನಿರಲ್ಲ ಅದ್ರ ಬಗ್ಗೆನೇ ಚರ್ಚೆ ಇದೆ. ಇಂದು ಜನಸಾಮಾನ್ಯರು ರಸ್ತೆಗೆ ಇಳಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. 30 ದಶಲಕ್ಷ ಕಾರ್ಮಿಕರ ಮುಷ್ಕರ ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಹಾಗಾದ್ರೆ ಇದು ಕರ್ನಾಟಕದಲ್ಲಿಯೂ ಕೂಡ ಬಂದ್ ಎಫೆಕ್ಟ್ ಏನಾದರೂ ಆಗುತ್ತಾ ಅಥವಾ ಸ್ಕೂಲ್ಗೆ ಏನಾದರೂ ರಜೆ ಕೊಡ್ತಾ ಇದ್ದಾರಾ ಅನ್ನುವಂತಹ ವಿಚಾರಗಳು ಕೂಡ ಇದೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇಂದು ಬೃಹತ್ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. 10 ಕೇಂದ್ರ ಕಾರ್ಮಿಕ ಸಂಘಗಳು ಜಂಟಿ ವೇದಿಕೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಮುಷ್ಕರದಿಂದ ಭಾರತದಾದ್ಯಂತ ಕೆಲ ಸೇವೆಗಳು ಅಲಭ್ಯದ ಒಂದು ಸಾಧ್ಯತೆ, ಅಂದರೆ ಯಾವ ಕೆಲಸನೂ ಸರಿಯಾಗಿ ಆಗೋದಿಲ್ಲ. ಬ್ಯಾಂಕಿಂಗು, ಸಾರ್ವಜನಿಕ ಸಾರಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಅದರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಕೆಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಆದರೆ ಕೆಲವೆಡೆ ಯಾವುದೇ ರಜೆಯನ್ನು ಕೂಡ ಕೊಟ್ಟಿಲ್ಲ. ಒಂದೊಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕೊಟ್ಟಿಲ್ಲ. ಭಾರತ್ ಬಂದ್ ಏನಿದೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ತಂದಿರುವಂತಹ ಕಾರ್ಮಿಕರ ವಿರುದ್ಧದ ಕೆಲವೊಂದು ಏನು ಬದಲಾವಣೆಗಳಿದೆ, ನೀತಿಗಳು, ಅದು ಬೇಡ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇಡೀ ಭಾರತ ಇವತ್ತು ಸ್ತಬ್ಧವಾಗುತ್ತೆ ಅನ್ನುವಂಥ ರೀತಿ ನಿನ್ನೆ ಮಾತುಕತೆ ಇತ್ತು. ಅದೇ ರೀತಿಯಾಗಿ ಮುಷ್ಕರ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಪ್ರಧಾನಿ ಮೋದಿ ಅವರ ವಿರುದ್ಧ ಇದು ರೈತ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ. ಈ ಸರ್ಕಾರದ ಈ ಒಂದು ನಿರ್ಧಾರಗಳು ನಮಗೆ ಒಪ್ಪಿಗೆ ಆಗ್ತಾ ಇಲ್ಲ ಅಂತ ಕಾರ್ಮಿಕರು ಸಿಡಿದಿದ್ದಾರೆ. ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. 30 ದಶಲಕ್ಷ ಕಾರ್ಮಿಕರು ಅಂದ್ರೆ 30 ಕೋಟಿ ಕಾರ್ಮಿಕರು ಸೇರ್ತಾರೆ. ಅವರೆಲ್ಲರೂ ಸೇರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಕಾರ್ಮಿಕರಿಗಾಗಿ ತಂದಿರುವಂತಹ ಕೆಲವೊಂದು ಬದಲಾವಣೆಗಳು, ಕಾಯ್ದೆಗಳು ಏನಿದೆ ಅದು ನಿಜಕ್ಕೂ ಕೂಡ ನಮಗೆ ಅನುಕೂಲವಾಗಿಲ್ಲ. ಅದನ್ನು ಯಾವುದೇ ರೀತಿಯಾಗಿ ಚೇಂಜ್ ಮಾಡೋಕೆ ಹೋಗಬೇಡಿ, ಎಂದಿನಂತೆ ಇರಲಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇವರ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಎಂದು ಇಲ್ಲ. ಈ ವಿಚಾರದ ಬಗ್ಗೆ ಮೋದಿ ಅವರು ಏನು ಮಾತನಾಡ್ತಾರೆ, ಅಮಿತ್ ಶಾ ಅವರು ಏನು ಹೇಳ್ತಾರೆ, ಕಾರ್ಮಿಕ ಇಲಾಖೆಯ ಮಂತ್ರಿಗಳೇನು ಹೇಳ್ತಾರೆ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ. ಈಗ ರಾಜ್ಯದಲ್ಲಂತೂ ಇದರ ಎಫೆಕ್ಟ್ ಹೇಗಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಏನೇನಿರುತ್ತೆ ಏನೇನಿರಲ್ಲ, ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿಯಾದ ಎಫೆಕ್ಟ್ ಆಗ್ತಾ ಇದೆ ಈ ಬಂದ್ನಿಂದ. ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಈ ರೀತಿಯಾದಂತಹ ಕೋಪ ಮಾಡ್ಕೊಂಡಿದ್ದಾರೆ ನೋಡಿ. ಈ ಹಿಂದೆ ಕೂಡ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಆಗ ಒಂದು 25 ಕೋಟಿ ಕಾರ್ಮಿಕರು ಸೇರಿಕೊಂಡು ಹೋರಾಟ ಮಾಡಿದ್ರು. ಆದರೆ ಈ ಬಾರಿ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನೀವೇನಾದರೂ ಬೇರೆ ಕಡೆ ಊರಿಗೆ ಹೋಗಬೇಕು ಅಥವಾ ಸರ್ಕಾರಿ ಕಚೇರಿಗೆ ಹೋಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಬೇಕು, ಇಲ್ಲ ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಡ್ರಾ ಮಾಡಬೇಕು, ಇಲ್ಲ ಅಮೌಂಟನ್ನು ಹಾಕಬೇಕು ಅನ್ನೋದೇನಾದರೂ ವಿಚಾರಗಳಿದ್ದರೆ ಆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಎಲ್ಲ ಕಡೆಯೂ ಕೂಡ ಸರಿಯಾದ ರೀತಿಯಾದಂಥ ಸೇವೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಚೇರಿಗಳಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಕಚೇರಿಗಳಾಗಿರ್ಬೋದು, ಎಲ್ಲ ಕಡೆ ಕೂಡ ಈ ಬಂದ್ ಎಫೆಕ್ಟ್ ಆಗುತ್ತೆ. ಇವತ್ತು ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗ್ತಾ ಇದೆ ಅಂತ ನೋಡೋದಾದ್ರೆ, ಈ ಬಂದ್ ನಿಮಿತ್ತ ದೆಹಲಿ, ಪಂಜಾಬ್, ತಮಿಳುನಾಡು, ಹರಿಯಾಣ, ಗುಜರಾತ್ ಈ ರಾಜ್ಯಗಳಲ್ಲಿ, ಇನ್ನು ಸಾಕಷ್ಟು ರಾಜ್ಯಗಳಲ್ಲಿದೆ. ಪಶ್ಚಿಮ ಬಂಗಾಳ, ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಒಡಿಶಾ ಮತ್ತು ಕೇರಳ ಈ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಶಾಲಾ ಮತ್ತು ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಬಹುತೇಕವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿನ ರಾಜ್ಯ ಸರ್ಕಾರಗಳು. ಯಾಕಂದ್ರೆ ಬಂದಿದೆ, ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಪ್ರತಿಭಟನೆ ಮಾಡುವಂಥವರು ಯಾವ ರೀತಿಯಾಗಿ ನಡೆದುಕೊಳ್ತಾರೋ ಗೊತ್ತಿಲ್ಲ. ಮತ್ತೆ ಸಾರಿಗೆ ಒಂದು ವಸ್ತುಗಳೇನಿದೆ ಅಥವಾ ಸಾರ್ವಜನಿಕ ವಸ್ತುಗಳಿಗೆ ಹಾನಿಯಾಗುವ, ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಶಾಲಾ ಮಕ್ಕಳು, ಕಾಲೇಜು ಮಕ್ಕಳಿಗೆ ಈ ಬಂದ್ನಿಂದ ತೊಂದರೆ ಆಗಬಹುದು. ಹೋಗೋಕೆ ಬರೋಕೆ ಬಸ್ನ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲದೆ ಇರಬಹುದು. ಇದೆಲ್ಲವನ್ನು ಕೂಡ ಮನಗಂಡಂತಹ ಅಲ್ಲಿನ ರಾಜ್ಯ ಸರ್ಕಾರಗಳು ಏನು ಮಾಡಿದೆ, ರಜೆಯನ್ನು ಘೋಷಣೆ ಮಾಡಿದೆ. ಶಾಲಾ ಮತ್ತು ಕಾಲೇಜುಗಳಿಗೆ ಎಲ್ಲರೂ ಕೂಡ ರಜೆ ತಗೊಳ್ಳಿ ಅಂತ ಬಂದ್ ನಿಮಿತ್ತ ರಜೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ದೆಹಲಿ, ಪಂಜಾಬ್, ತಮಿಳುನಾಡು, ಹರಿಯಾಣ, ಗುಜರಾತ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ ಈ ರೀತಿಯಾಗಿ ಎಲ್ಲ ರಾಜ್ಯಗಳಲ್ಲಿ ಶಾಲಾ ಕಾಲೇಜ್ ಏನಿರುತ್ತೆ ಆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ನೀವು ಒಂದಿನ ರಜೆ ತಗೊಳ್ಳಿ ಅಂತ. ಒಡಿಶಾ, ಕೇರಳ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ರಜೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಬರೋಕ್ಕೆ ಹೋಗ್ಬೇಡಿ ಅಂದರೆ ಇದು ಒಂದು ರೀತಿಯಾದ ಎಚ್ಚರಿಕೆಯ ನಡೆ ಇದು ಅಲ್ಲಿನ ರಾಜ್ಯ ಸರ್ಕಾರಗಳು. ಯಾಕಂದರೆ ಏನೇ ಒಂದು ಪ್ರಾಬ್ಲಮ್ ಆಗದಂತೆ ನೋಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾಕಂದರೆ ಬಂದು ಯಾವ ರೀತಿಯಾಗಿ ತಿರುಗುತ್ತೋ ಗೊತ್ತಿಲ್ಲ. ಯಾಕಂದರೆ ದೊಡ್ಡ ಮಟ್ಟದ ಜನಸಂಖ್ಯೆ ಸೇರ್ತಾ ಇದ್ದಾರೆ.
ಆ ರಾಜ್ಯಗಳಲ್ಲಿ ಈ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಬಂದ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಮುಖ್ಯವಾಗಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಬಂದ್ ಆಗಬಾರ್ದಲ್ವ, ಅದಕ್ಕೂ ಅಂದರೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು. ಅದಕ್ಕೆ ಈ ಒಂದು ಬಂದ್ಗೆ ಈ ರೀತಿಯಾಗಿ ಸಹಕಾರ ಕೊಡ್ತಾ ಇದ್ದಾವೆ ಅಲ್ಲಿನ ಸರ್ಕಾರಗಳು ಕೂಡ. ಇನ್ನು ಕರ್ನಾಟಕದಲ್ಲಿ ಕೂಡ ಶಾಲೆಗಳಿಗೆ ರಜೆ ಇದೆಯಾ, ಶಾಲಾ ಕಾಲೇಜುಗಳಿಗೆ ಅಂತ ನಾವು ಗಮನಿಸೋದಾದರೆ ಈ ಬಂದ್ ನಿಮಿತ್ತ ಭಾರತ ಬಂದ್ ಎಫೆಕ್ಟು ಕರ್ನಾಟಕಕ್ಕೆ ಕೂಡ ತಟ್ಟಲಿದೆ. ಯಾವ ರೀತಿಯಾಗಿರುತ್ತೆ? ಹಲವೆಡೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದಾರೆ ಬೇರೆ ಬೇರೆ ಕಡೆ. ಆದರೆ ಕರ್ನಾಟಕದಲ್ಲಿ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿಲ್ಲ ಇದುವರೆಗೂ ಕೂಡ. ಎಂದಿನಂತೆ ಶಾಲಾ ಕಾಲೇಜುಗಳು ತೆರೆದಿರುತ್ತೆ, ಎಲ್ಲರೂ ಕೂಡ ಹೋಗ್ಬೋದು. ಬ್ಯಾಂಕ್ ಹಾಗೂ ಸರ್ಕಾರಿ ನೌಕರರಿಗೂ ಕೂಡ ಯಾವುದೇ ರೀತಿಯಾದಂಥ ರಜೆ ಕೊಟ್ಟಿಲ್ಲ ಸರ್ಕಾರ ಅಲ್ಲಿ. ನೋಡಿ, ಕರ್ನಾಟಕದಲ್ಲಿ ಏನೂ ಕೂಡ ಚೇಂಜಸ್ ಇಲ್ಲ, ಯಾವುದೇ ರೀತಿಯಾದಂಥ ರಜೆಯನ್ನು ಘೋಷಣೆ ಮಾಡಿಲ್ಲ ಇಲ್ಲಿನ ರಾಜ್ಯ ಸರ್ಕಾರ. ನೀವು ಯಾವ ರೀತಿಯಾದರೂ ಮುಷ್ಕರ ಮಾಡಿ, ಹೋರಾಟವನ್ನು ಮಾಡಿ, ಎಂದಿನಂತೆ ನಮ್ಮ ಕೆಲಸಗಳು ನಡೆಯುತ್ತೆ ಅಂತ ಕರ್ನಾಟಕ ಸರ್ಕಾರ ಏನಿದೆ ಈ ನಿರ್ಧಾರವನ್ನು ಮಾಡಿದೆ. ನಾರ್ಮಲ್ ಆಗಿ ಎಂದಿನಂತೆ ನೀವು ಬ್ಯಾಂಕ್ ವ್ಯವಹಾರಕ್ಕಾದರೂ ಹೋಗ್ಬೋದು, ಮತ್ತು ಬಸ್ಗೆ ಹೋಗ್ತೀರಿ ಬೇರೆ ಬೇರೆ ಊರಿಗೆ, ಅದಕ್ಕೂ ಕೂಡ ಹೋಗ್ಬೋದು. ಮತ್ತು ಎಲ್ಲ ಕಡೆ ನೀವು ನಾರ್ಮಲ್ ಆಗಿ ಎಂದಿನಂತೆ ಹೆಂಗಿರುತ್ತೋ ಅದೇ ರೀತಿಯಾಗಿರುತ್ತೆ. ಕರ್ನಾಟಕದಲ್ಲಿ ಏನೂ ಕೂಡ ಚೇಂಜಸ್ ಇಲ್ಲ. ಈ ಬಂದ್ಗೆ ಏನೂ ಕೂಡ ಎಫೆಕ್ಟ್ ಆಗಲ್ಲ ಕರ್ನಾಟಕಕ್ಕೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಶಾಲಾ ಕಾಲೇಜು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ವಿ ನಾವು ರಜೆ ಕೊಟ್ಟಿರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾರಿಗೂ ಕೂಡ ಏನೂ ರಜೆ ಕೊಟ್ಟಿಲ್ಲ. ಮತ್ತು ಗೌರ್ಮೆಂಟ್ ನೌಕರರು ಯಾರಿರ್ತಾರೆ ಅವ್ರಿಗೂ ಕೂಡ ಯಾವುದೇ ರಜೆಯನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಂದ್ ಮಾತ್ರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ಬಂದ್ ಎಫೆಕ್ಟ್ ಕರ್ನಾಟಕಕ್ಕೆ ಆಗುತ್ತೆ. ಆದರೂ ಕೂಡ ಇಲ್ಲಿ ಯಾವುದೇ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನು ಘೋಷಣೆ ಮಾಡಿಲ್ಲ ಇದುವರೆಗೂ ಕೂಡ. ಬಂದ್ ಯಾವ ರೀತಿಯಾಗಿ ನಡೆಯುತ್ತೆ, ಅದು ವಿಕೋಪಕ್ಕೆ ಏನಾದರೂ ತಿರುಗುತ್ತಾ ಅಥವಾ ಶಾಂತಿಯುತವಾಗಿ ನಡೆಯುತ್ತಾ ಅದನ್ನು ಕೂಡ ಗಮನಿಸ್ತಾರೆ. ಅದರ ಮೇಲೆ ನಿರ್ಧಾರ ಆಗುತ್ತೆ. ಪೊಲೀಸರು ಕೂಡ ಇದಕ್ಕೆ ಎಲ್ಲ ಕಡೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅಷ್ಟೇ. ಎಲ್ಲ ರಾಜ್ಯಗಳಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಕೂಡ ಇದನ್ನು ಗಮನ ಹರಿಸ್ತಾ ಇರುತ್ತೆ. ಬಂದ್ನಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದಲ್ಲ, ಅದಕ್ಕೋಸ್ಕರ ಎಚ್ಚರಿಕೆಯನ್ನು ವಹಿಸಿ ನಡೆದುಕೊಳ್ತಾರೆ, ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರ ಕೆಲವೊಂದು ಬೇಡಿಕೆಗಳು, ಒತ್ತಾಯಗಳು ಏನಿದೆ ಅದನ್ನು ಕೇಂದ್ರ ಸರ್ಕಾರ ಈಡೇರಿಸುತ್ತಾ ಇಲ್ವಾ, ಈ ಬಂದ್ಗೆ ಒಪ್ಕೊಳ್ಳುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಇವರ ಬಂದ್ ಏನಿದೆ ನಿಜವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಮಣಿಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು. ಆದರೆ ಅದು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.